ಅದೇ ಅವರ ಅದೇ ಹೈನುಗಾರಿಕೆಯನ್ನು ಮಾಡ್ತಾರೆ. ಅವರ ಅಡಿಕೆ ತೋಟ ಜೋಯಲ್ ಅವರ ಗೊಂಜಾಲಿಸ್ ಅವರ ಈ ಅಡಿಕೆ ತೋಟ ಆಸುಪಾಸಿನಲ್ಲಿ ಸುಮಾರು ಸ್ವಲ್ಪ ದೂರದಲ್ಲಿ ಮತ್ತು ಇಲ್ಲಿ ಹತ್ತಿರದಲ್ಲಿ ಸುಮಾರು 4,000 ಅಡಿಕೆ ಗಿಡಗಳು ಅಡಿಕೆ ಮರಗಳಿದೆ. ಜಾಸ್ತಿ ಸೈಗ ನೆಟ್ಟಿದ್ದಾರೆ ಅಂತ ಹೇಳಿದ್ರು ಅವರು. ಅದರ ಫಸಲು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಹೇಗೆ ಉಂಟು. ಮಧ್ಯ ಮಧ್ಯದಲ್ಲಿ ತೆಂಗಿನ ಮರ ಕೂಡ ಇದೆ. ಆದ್ರೂ ಪ್ರತಿಯೊಂದರಲ್ಲಿ ಕೂಡ ಒಂದು ಏನಿಲ್ಲದ್ರೂ 7 ಗೊಂಚಲು ಅಡಿಕೆ ಇದಿದೆ ಬಂದಿದೆ. ಮೇಡಮ್ ನಮಸ್ತೆ. ಸುಮಾರು 4,000 ಅಡಿಕೆಗಳ ತೋಟದಷ್ಟಿದೆ. ಸ್ವಲ್ಪ ಹತ್ತಿರದಲ್ಲಿರುವಂತ ಮಾತ್ರ ತೋರಿಸಿ, ಯಾಕೆಂದ್ರೆ ಬಹಳ ಮಳೆ ಇದ್ದರಿಂದ ನಮಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆದರೆ ಇದ್ದ ಅಡಿಕೆ ಗಿಡಗಳಲ್ಲಿ ಅದರದ ಫಸಲು ನೋಡಿದರೆ ನಮ್ಗೆ ಗೊತ್ತಾಗ್ತದೆ ಯಾವ ತರದ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ. ನಿಜವಾಗಿ ಇದು ಮೆಚ್ಚುವಂತಹ ಸಾಧನೆ ಅವರದು. ಹ್ಯಾಟ್ಸ್ ಆಫ್ ಅವರಿಗೆ. ಖಂಡಿತ ಸರ್, ಒಳ್ಳೆಯ ಒಂದು ಹಾರ್ಡ್ ವರ್ಕರ್, ಒಳ್ಳೆಯ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅವರ ಮಿಸಸ್ ಅವರೆಲ್ಲ ಸೇರಿ ಎಲ್ಲರ ಕುಟುಂಬ ಒಟ್ಟಿಗೆ ಸೇರಿದ್ದಾರೆ. ನಮ್ಗೆ ಮಳೆ ಇದ್ದ ಕಾರಣ ಅವರ ಇಡೀ ತೋಟವನ್ನು ನಿಮ್ಗೆ ತೋರಿಸ್ಲಿಕ್ಕೆ ಆಗುದಿಲ್ಲ. ನೋಡಿ, TNTD ತೆಂಗಿನ ಇದು ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಸರ್. ಇದರಲ್ಲಿ ಒಂದು ಅಡಿಕೆ ಬಂದಿದೆ, ಎಷ್ಟು ಗುಣಗಳಿವೆ ನೋಡಿ ಇದರಲ್ಲಿ. ನಾನು ಸರಾಸರಿ 7 ಹೇಳಿದೆ, ಇದರಲ್ಲಿ 1 2 3 4 5 6 7 8 9 10 ಗುಣಗಳಿವೆ. 10 ಗುಣ ಇದೆ ನೋಡಿ ವೀಕ್ಷಕರೇ. ಇಂಥದ್ದೆಲ್ಲ ಇನ್ನೂ ತುಂಬಾ ಇದೆ ನಮ್ಗೆ ತೋರಿಸುವುದು. ನೋಡಿ ಸರ್, ಇಲ್ಲಿ ಗೇಟಿನ ಹತ್ತಿರದಲ್ಲಿ ಇದೆ ನೋಡಿ. ಈ ತರ ಇಲ್ವಾ ಅಡಿಕೆ ನೋಡ್ಲಿಕ್ಕೆ ಒಂದು ಬಾರಿ ಖುಷಿ ಅಲ್ವಾ ಸರ್? 1 2 3 4 5 6 7 9 ಗುಣ ಇದೆ ಅಲ್ವಾ? 9 ಮೇಲೆ ಇಲ್ಲ 10 ಇದೆ. ಇದರಲ್ಲಿ ಕೂಡ 10 ಇದೆ. 10 ಗೊನೆ ಇರುವಂತ ಇದೊಂದು ಅಡಿಕೆ ಮರ. ಇಂಥದ್ದು 1 2 3 ಆಲ್ಮೋಸ್ಟ್ ಎಲ್ಲದರಲ್ಲೂ ಇದೆ. ನಾವು ಬಂದಿದೆ ಇನ್ನೊಂದು ಇದರಲ್ಲಿ. ಯಾವುದರಲ್ಲಿ ನೋಡಿದಾಗ ಸರಾಸರಿ 8 ಗ್ಯಾರಂಟಿ ಇದೆ. 8 ಗೊನೆ ಗ್ಯಾರಂಟಿ ಇದೆ. ಬಹಳ ಅತ್ಯುತ್ತಮವಾದ ಒಂದು ಫಸಲು ಇದು. ಇದೊಂದು 5 ವರ್ಷದ ಅಡಿಕೆ ಮರ ಅಂತ ಇದು. ಆದ್ದರಿಂದ ಯಾವುದೇ ಕೃಷಿ ಕೈಗೊಂಡಲ್ಲಿ ಮತ್ತೆ ಮಧ್ಯದಲ್ಲಿ ಈಗ ಫ್ರೂಟ್ಸ್ ಮರಗಳನ್ನು ಕೂಡ ಹಾಕಿದ್ದಾರೆ. ತುಂಬಾ ಇದೆ. ಆದ್ರೆ ಯಾವುದಕ್ಕೂ ಕೂಡ ಈ ಕೃಷಿಯಲ್ಲಿ ಏನಾದರೂ ಸಾಧಿಸಬಹುದು ಅಂತ ಹೇಳಿದ್ದು ಒಂದು ಬಹಳ ಒಂದು ಅತ್ಯುತ್ತಮವಾದ ಮಾದರಿಯ ಉದಾಹರಣೆ. ಈ ಫ್ರೂಟ್ಸ್ ಎಷ್ಟು ಮರ ಇದೆ ನೋಡಿ, ಬೇರೆ ಇದರದ್ದೆಲ್ಲ ಇದೆ. ಮ್ಯಾಂಗೋಸ್ಟೀನ್, ರಂಬುಟ, ರಾಂಫಲ ಎಲ್ಲವೂ ಇದೆ ನೋಡಿ. ಇಲ್ಲಿ ಮಾವಿಂದು ಇದೆ. ಇಂಥದ್ದು ಇನ್ನೂ ಸಹ ಅಲ್ಲಿ ಕೆಳಗೆ ಇದೆ ಅಂತ. ಇಲ್ಲಿ ಮಳೆಗೆ ನಮ್ಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಸರ್. ಕಡೆಯದಾಗಿ 1,100 ಲೀಟರ್ ಫಾರ್ ಡೇ ಅಂದಾಜು ಅಷ್ಟು ಅವರು ಹಾಲಿನ ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಕೃಷಿಯನ್ನು ಇವರಿಗೆ ನೀವು ವೈಯಕ್ತಿಕವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಿಜವಾಗಿಯೂ ನೀವು ಈಗ ಮಂಗಳೂರಿಂದ ಬಂದಿದ್ದೀರಿ. ಹೌದು. ನನಗೆ ರೈತರ ಬಗ್ಗೆ ಆಸಕ್ತಿ ಇದ್ದರಿಂದ ನಾನು ರೈತ ಸಂಘದಲ್ಲಿ ಸ್ವಲ್ಪ ಉಪಾಧ್ಯಕ್ಷ ಇದ್ದೇನೆ. ಅಲ್ಲ, ಅವ್ರ ರೈತರಿಗೋಸ್ಕರ ಯಾವಾಗ ಹೊರಡವನಾಗಿದ್ದೇನೆ. ಈಗ ಉಪಾಧ್ಯಕ್ಷ ಆಗಿರ್ಬೋದು. ಆದರೂ ಕೂಡ ಇದು ಅದ್ಭುತವಾದ ಸಾಧನೆ, ಒಂದು ಮಾದರಿಯತ ಸಾಧನೆ. ಆದ್ದರಿಂದ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ಯಾರು ಯುವಕರು ಸ್ವಲ್ಪ ಹೆದರಿಕೊಂಡು ಇದು ನೋಡಿ. ಇವರಿಗೆ 30 ವರ್ಷ ಹೊರಗಿನ ದುಡಿದವರಿಗೆ ಈ ಕೆಲಸ ಮಾಡ್ಬೇಕಂತ ಇರ್ಲಿಲ್ಲ. ಆದರೂ ಕೂಡ ಜಮೀನನ್ನು ತಕೊಂಡು ಏನಾದರೂ ಸಾಧಿಸ್ಬೇಕಂತ ಹೇಳಿ ಒಂದು ಉದ್ದೇಶದಿಂದ ಅವರು ಈ ಡೈರಿ, ನಾನು ಅವ್ರ ಹತ್ರ ಕೇಳಿದೆ, ಯಾಕೆ ನೀವು ಡೈರಿಯನ್ನು ಹಂದಿ ಸಾಕಣೆ ಯಾಕೆ ಮಾಡಬಾರ್ದಿತ್ತು ಅಂತ ಹೇಳಿದೆ. ಅವ್ರು ಹೇಳ್ತಾರೆ, ಹಂದಿ ಸಾಕಣೆಯಲ್ಲಿ ನಾನು ಸ್ವಲ್ಪ ಊರಿನ ದೂರ ಹೋಗ್ಬೇಕು, ವಾಸನೆ ಗೀಸನೆ ಕಂಪ್ಲೇಂಟ್ ಬಂದರೆ ಸ್ವಲ್ಪ ಕಷ್ಟ. ಆದ್ರೆ ಹೈನುಗಾರಿಕೆಯಲ್ಲಿ ಅಷ್ಟು ಕಮ್ಮಿ. ಇಲ್ಲಿ ನೋಡಿ, ಇಷ್ಟು ನಾವು ಹತ್ತಿರದ ಇದರಲ್ಲಿ ಇದ್ರು ಕೂಡ ನಾನು ಅದರ ಒಳಗೆ ಹೋದ್ರೂ ಕೂಡ ಗೊತ್ತೇ ಆಗುದಿಲ್ಲ. ಆ ವಾಸನೆ ಅಷ್ಟು ವಾಸನೆ ಇದೇ ಇಲ್ಲ. ಆದ್ದರಿಂದ ಇವರಿಗೆ ಪರಿಸರದ ಕಾಳಜಿ ಇದೆ, ಕೃಷಿ ಸಹ ಮಾಡ್ಬೇಕು ಅಂತ ಸಾಧನೆ ಇದೆ, ಎಲ್ಲ ಇದೆ. ಬಹಳ ನಿಜವಾಗಿ ಹೇಳ್ಬೇಕಾದ್ರೆ ಒಂದು ರೈತರು ಇದನ್ನು ನೋಡ್ಬೇಕಾದಂತ ಒಂದು, ಖಂಡಿತವಾಗಿ ರೈತರು ಅವ್ರು ಹೇಳ್ತಾರೆ, ರೈತರು ಯಾರು ಬಂದ್ರೆ ನಾನು ತೋರಿಸ್ಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳ್ತಾರೆ. ಇದು ಒಂದು ಅವರ ಉತ್ತಮವಾದ ಇದು ಇದು ರೈತರ ಬಗ್ಗೆ ಕಾಳಜಿ. ಯಾರು ಕೂಡ ಬಂದ್ರೆ ಏನಾದ್ರು ಹೇಳಿ ಕೊಡ್ತೇನೆ, ಏನ್ ತೊಂದರೆ ಇಲ್ಲ, ಯಾರಾದ್ರೂ ಬಂದು ನೋಡ್ಬಹುದು ಅಂತ ಹೇಳ್ತಾರೆ ಅವರು. ರೈತರು ಯಾರಿಗಾದ್ರೂ ಸರ್, ಅವರು ಸ್ವತಃ ಅವರು ದುಡಿತಾರೆ, ಅವರ ಪತ್ನಿ ದುಡಿತಾರೆ, ಅವರ ಮಕ್ಕಳು ಸಹ ದುಡಿತಾರೆ. 11-12 ಕೆಲಸದವರಿದ್ದಾರೆ. ಎಲ್ಲ ಒಳ್ಳೆ ರೀತಿಯಲ್ಲಿ ಅವರೇ ಸ್ವತಃ ಇದ್ದು ಮೇಂಟೈನ್ ಮಾಡಿ, ಪ್ರತಿಯೊಂದಲ್ಲಿ ಸ್ವತಃ ಇದ್ದು ಮೇಂಟೈನ್ ಮಾಡಿದ್ರೆ ಮಾತ್ರ ಆಗುವಂತ. ಓಕೆ ಸರ್, ಖಂಡಿತ ಇವರದ್ದು ಎಲ್ಲ ಒಂದು ಕೃಷಿ ಚಟುವಟಿಕೆ, ಇವರ ದೊಡ್ಡ ಒಂದು ಬಿಸ್ನೆಸ್ ಇದು ಕೃಷಿದ್ದು ಅಂತ ಹೇಳಿದ್ರೆ ಹೈನುಗಾರಿಕೆದ್ದು.
ಅದು ಸಹ ನಾವೊಂದು ಈ ಮನೆಗೆ ಭೇಟಿ ಕೊಟ್ಟು ಅವರ ಕೆಲಸದ ಇದರಿಂದ ಅವರು ಎದುರು ಬರುವುದೇ ಇಲ್ಲ, ಯಾಕಂದ್ರೆ ಮಾತಾಡುವುದಿಲ್ಲ. ನೀವೇ ಏನಾದ್ರು ಹೇಳಿ, ನೀವೇ ಮಾತಾಡಿ ಅಂತ ಹೇಳ್ತಾರೆ. ಅವರಿಗೆ ಜಾಸ್ತಿ ಹೈಲೈಟ್ ಮಾಡ್ಲಿಕ್ಕೆ ಬೇಡ, ಅವರಿಗೆ ಪ್ರಚಾರ ಬೇಡ ಅಂತ ಹೇಳ್ತಾರೆ. ಅದು ಸಹ ನಾವು ಇಷ್ಟೊಂದು ಇದು ಮಾಡಿ ನಾವು ಇದನ್ನು ಬ್ಲಾಗ್ ಮಾಡಿದ್ದೇವೆ. ಯಾಕಂದ್ರೆ ರೈತರು ಯಾವಾಗಲೂ ನಿರಾಶರಾಗಬಾರ್ದು, ಆಶಾದಾಯಕರಾಗಿರ್ಬೇಕು. ಯಾಕಂದ್ರೆ ನೋಡಿ, ಹಾರ್ಡ್ ವರ್ಕ್ ಮಾಡಿ ಇಷ್ಟೊಂದೆಲ್ಲ ಇವರು ಮಾಡಿದ್ದಾರೆ. ಖಂಡಿತವಾಗಿಯೂ ಸರ್, ನಮ್ಮೆಲ್ಲರ ಕೃಷಿಕರ ಪರವಾಗಿ, ನಮ್ಮ ಈ ವೀಕ್ಷಕರ ಪರವಾಗಿ ಇವರಿಗೆ ನಾವು ಖಂಡಿತ ಅಭಿನಂದನೆ ಸಲ್ಲಿಸ್ತೇವೆ. ಖಂಡಿತವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಖಂಡಿತ ನೀವು ಸಹ ಇಲ್ಲಿ ಬಂದು ವಿಸಿಟ್ ಮಾಡಿ. ನಿಮ್ಗೆ ಹೇಗೆ ಅನಿಸ್ತದೆ ಸರ್, ಆರ್ಟ್ ಅಲ್ಲಿ ಹೇಳುವುದಾದ್ರೆ ನಿಮ್ಗೆ ಏನ್ ಅನಿಸ್ತದೆ? ನನಗೆ ಕೂಡ ಮಾಡೋಣ ಅಂತ ಹೇಳಿ ನನಗೆ ನನ್ನ ಹೃದಯದಲ್ಲಿ ಅನಿಸ್ತದೆ. ಯಾಕಂದ್ರೆ ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಲ್ವಾ? ಯಾವುದೇ ಕುಂದು ಕೊರತೆ ಇಲ್ಲ ಇಲ್ಲಿ ಕಾಣುವುದಿಲ್ಲ. ಎಲ್ಲ ಉತ್ತಮ ರೀತಿಯಲ್ಲಿ ನೆರವೇರಿಸಿದ್ದಾರೆ. ಓಕೆ ಸರ್, ಒಳ್ಳೆಯ ಮಾದರಿ, ನಮಗೆಲ್ಲರಿಗೆ ಮಾದರಿ. ಖಂಡಿತ ವೀಕ್ಷಕರೇ, ಹೆಚ್ಚಲ್ಮೇನೆ ಇಲ್ಲ ಅವರಿಗೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಅವರಿಗೆ, ಅವರಲ್ಲಿ ನಾನು ಮಾತಾಡಿದ್ದೆ, ನಾವು ಈಗ ಭೇಟಿಯಾಗಿ ಮಾತಾಡಿದ್ದೇವೆ. ಅವರು ಯಾವ ತರದ ಹೆಚ್ಚಲ್ಮೆಯನ್ನು ಪಡೆದಿಲ್ಲ ಅವರು, ಅಲ್ವಾ? ಹೌದು. ಒಳ್ಳೆಯ ಒಂದು ವ್ಯಕ್ತಿತ್ವ. ಖಂಡಿತ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಇಷ್ಟ ಆದ್ರೆ ಖಂಡಿತ ಇದಕ್ಕೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಗೆ ಸಹ ಒಂದು ವಿಸಿಟ್ ಮಾಡ್ಲಿಕ್ಕಿದ್ರೆ ನಮ್ಗೆ ಪರ್ಸನಲ್ ಆಗಿ ನೀವು ಮೆಸೇಜ್ ಮಾಡಿ. ಅವರ ವಿಳಾಸ, ಅವರ ನಂಬರ್ ನಾವು ಕೊಡ್ತೇವೆ. ಖಂಡಿತ ನಿಮ್ಗೆ ಧನ್ಯವಾದಗಳು ಸರ್.